ಟೆರಾಸ್ ಮೇಲಿಂದ ಒಂದು ಅಪ್ಡೇಟ್ ಕೊಡ್ತೀನಿ. ಇದರಲ್ಲಿ ಮೆಣಸಿನ್ಕಾಯಿ ಗಿಡ ಅದು ಹೂವು ಬಿಟ್ಟಿದೆ. ಇದು ಅಮೆಝಾನ್ ಪಾರ್ಸಲ್ ಕವರಲ್ಲೆಲ್ಲ ಟೊಮೆಟೊ ಬೆಳೀತಿದ್ದೀನಿ. ಇಲ್ಲೊಂದು ಅಮೆಝಾನ್ ಕವರಲ್ಲಿ ಟೊಮೆಟೊ, ಇದೆಲ್ಲ ಮೆಣಸಿನ ಸಸಿ. ಬದನೆಕಾಯಿ ಬೀಜಕ್ಕೆ ಬಿಟ್ಟಿದ್ದೀವಿ, ವಾಂಗಿಬಾತ್ ಬದನೆ ನೋಡಿ. ಪಾಟಲ್ಲ ಈ ಟೊಮೆಟೊ ಗಿಡ ಮೊನ್ನೆ ಮಳೆಗೆ ಮುರಿದೋಗಿದೆ. ಇದು ಈ ಟೊಮೆಟೊನು ವೆರೈಟಿ ಟೊಮೆಟೊ ಇದೆ, ನಾರ್ಮಲ್ ಟೊಮೆಟೊ ಅಲ್ಲ, ರೆಗ್ಯುಲರ್ ಟೊಮೆಟೊ ಅಲ್ಲ. ಇದು ಅಷ್ಟೇ, ಎಲ್ಲ ಆಕಾರ ನೋಡ್ಬೋದು, ಒಂದೇ 1 ಇಂಚ್ ಬೆಳೆಯೋದು. ಮೆಣಸಿನ್ಕಾಯಿ ಗಿಡ, ಟೊಮೆಟೊ ಗಿಡ. ಇಲ್ಲಿ ಬಂದರೆ ಪುದೀನ ಇದೆ. ಇದು ಅಷ್ಟೇ ಪಾರ್ಸಲ್ ಕವರಲ್ಲಿ ಟೊಮೆಟೊ. ದಾಸವಾಳ ಗಿಡ, ಪಾರ್ಸಲ್ ಕವರಲ್ಲಿ ಇದು ಬಂದು ಚೀನಿಕಾಯಿ ಗಿಡ, ಟೊಮೆಟೊ ಗಿಡ, ಚೀನಿಕಾಯಿ ಗಿಡ. ಇದರಲ್ಲಿ ಪಪ್ಪಾಯ ಹಾಕಿ, ಇದರಲ್ಲಿ ನಿಂಬೆ ಬೀಜ ಹಾಕಿದ್ದೀನಿ, ಇದರಲ್ಲಿ ಪಪ್ಪಾಯ ಹಾಕಿದ್ದೀನಿ, ಬರಬೇಕು. ಇಲ್ಲೊಂದು ಪಾರ್ಸಲ್ ಕವರ್ ಚೆನ್ನಾಗಿ ಬಂದಿದೆ ಪುದೀನ. ಹೀಗೆ ಮೇಲ್ಗಡೆಯಿಂದ ನಂದು ಆ ಕಡೆ ಈ ಕಡೆ ಖಾಲಿ ಸೈಟಲ್ಲಿ ಮಾಡಿರೋದನ್ನ ತೋರಿಸ್ತೀನಿ ನಿಮಗೆ. ಒಂದು ಐಡಿಯಾ ಹೇಗೆ ಇದೆ ಮೇಲಿಂದ ನೋಡಿದ್ರೆ ಒಂದು ಐಡಿಯಾ ಸಿಗ್ಬೋದು ಹಿಂಗೆ ಮಾಡಿದ್ದು. ಸೊ ನೋಡ್ಬೋದು, ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಪಪ್ಪಾಯ ಬಾಳೆ 1 2 3 4 5 ಸರ್ಕಲ್, ಬನಾನಾ ಸರ್ಕಲ್ ಅಂತ ಹೇಳ್ತಾರೆ, ಆ ಥರ 5 ಬಾಳೆದು ಮಾಡಿ. ಮೊನ್ನೆ ಎಲ್ಲ ಸೈಟ್ ಸೇಲಿಗಿದ್ದಾಗ ಎಲ್ಲ ಬೇಲಿ ಎಲ್ಲ ತೆಗ್ದಿದ್ರು, ಮತ್ತೆ ಹೊಸ್ದಾಗಿ ಹಾಕಿದ್ದು ಬೇಲಿ. ಈ ಕಡೆ ನೋಡ್ಬೋದು, ಇಲ್ಲೊಂದು ಬಾಳೆ, ಮೂಲಂಗಿ ಎಲ್ಲ. ಇಲ್ಲಿ ಸ್ವಲ್ಪ ಸೊಪ್ಪಿದೆ, ಇಲ್ಲಿ ಸಬ್ಬಸಿಗೆ ಸೊಪ್ಪು, ಬಾಳೆ, ಅಲ್ಲೇ ಮೂಲಂಗಿ ಎಲ್ಲ ತೋರಿಸಿದ್ನು. ಚೇಪೆ ಗಿಡ, ಅದ್ರ ಮೇಲೆ ಬಳ್ಳಿ ಹಬ್ಬಿದೆ. ಅಲ್ಲೊಂದು ಪಪ್ಪಾಯ ಗಿಡ, ಅದೇ ಎಕ್ಸ್ಪ್ಲೈನ್ ಮಾಡಿ. ಆಮೇಲೆ ಈ ಕಡೆ ಸೈಟಿಂದ ತೋರಿಸ್ತೀನಿ. ದೊಡ್ಡ ನುಗ್ಗೆ ಮರ ಎಲ್ಲ ಇತ್ತಲ್ಲ, ನೋಡ್ಬೋದು ನೀವು. ನುಗ್ಗೆ ಮರ ಹಣ್ಣಾಗಿದೆ. ಪರ್ಸ್ಪೆಕ್ಟಿವ್ ತೋರಿಸ್ಬೇಕಂದ್ರೆ ಇಲ್ಲೂ ಬೇಲಿ ತೆಗ್ದಿದ್ರು, ಮತ್ತೆ ಹೊಸ್ದಾಗಿ ಹಾಕಿದ್ದು. ಇಲ್ಲೆಲ್ಲ ಶೀಟ್ ಕಟ್ಬಿಟ್ಟು ಪಪ್ಪಾಯ ಮರ, ಅಲ್ಲೆಲ್ಲ ಇಲ್ಲೊಂದು ಪಪ್ಪಾಯ ಇದೆ. ಇಲ್ಲಿ ನೀವು ವಿಳ್ಯದೆಲೆ ಹಬ್ಬಿರೋದು ನೋಡ್ಬೋದು. ಇದು ಹೂವಿನ ಗಿಡ. ಇಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡ್ತೀನಿ. ಇದೆಲ್ಲ ಹೂವಿನ ಗಿಡ, ಸಣ್ಣ ಫೋಟೋಗೆಲ್ಲ ಹಾಕೋಕ್ಕೆ, ಹೊಸ್ಲಿಗೆ ಹಾಕೋಕ್ಕೆ. ಸೊ ಇದೊಂದು ಅಪ್ಡೇಟು. ಈಗ ನೆಕ್ಸ್ಟ್ ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟು ಆ ಪ್ಲಾಟಲ್ಲಿ ಎಲ್ಲ ತರಕಾರಿ ಬೆಳೆಯೋಕ್ಕೆ ಪ್ಲ್ಯಾನ್ ನಾನು ಒಂದು ಶೀಟಲ್ಲಿ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನೇನು ಪ್ಲ್ಯಾನ್ ಇದೆ ನಂದು, ಹೇಗೆ ಅಪ್ಡೇಟ್ಸ್ ಆಗುತ್ತೆ ಎಲ್ಲ ಇದೆ. ಇಲ್ಲಿ ನಾವು ತುಂಬ ಲಕ್ಕಿ ಅನಿಸುತ್ತೆ. ಅವರೇ ಪ್ರಾಪರ್ಟಿ ಓನರೇ ಬಂದ್ಬಿಟ್ಟು ನಮ್ಮ ತಾಯಿ ಹೇಳಿದ್ರು, ನೀವೇನಾದ್ರು ತರಕಾರಿ ಹಾಕೋಣದಾದರೆ ಹಾಕ್ಕೊಳ್ಳಿ, ಮರ ಯಾವುದು ಹಾಕಬೇಡಿ. ಮರ ಅಂದರೆ ನುಗ್ಗೆ ಮರ ಎಲ್ಲ ಹಾಕ್ಬೋದು, ಯಾಕಂದರೆ ಅವೆಲ್ಲ ಬೇರೆಲ್ಲ ತುಂಬ ಅಡಿ ಹೋಗಲ್ಲ. ಅವೆಲ್ಲ ಕಟ್ ಮಾಡಿದ್ರೆ ಕ್ಲೀನಾಗಿ ಸತ್ತೋಗ್ಬಿಡುತ್ತೆ. ಬೇರೆ ಮರಗಳು, ಈ ಸೀತಾಫಲ, ಮಾವು ಅವೆಲ್ಲ ಹಾಕಿದ್ರೆ ಬೇರು ಅಡಿ ಹೋಗುತ್ತೆ, ತೆಗಿಯೋಕ್ಕಾಗಲ್ಲ. ಹಾಗಾಗಿ ಮರಗಳು ಯಾವುದು ಹಾಕಬಾರ್ದು. ಹಾಗಾಗಿ ಅಲ್ಲಿ ಬರೀ ಬಾಳೆ, ಪಪ್ಪಾಯ, ನುಗ್ಗೆ ಆದರೆ 5 ಅಡಿ 6 ಅಡಿ ಮಾಡ್ಬಿಟ್ಟು ಕಟ್ ಮಾಡ್ತಾಯಿದ್ರೆ ಹೈಟಿಗೆ ಅದು ಅಲ್ಲೇ ಸಣ್ಣಕ್ಕಿರುತ್ತೆ, ಗೊತ್ತಾಗಲ್ಲ ಅಷ್ಟಾಗಿ. ಬೇರು ಜಾಸ್ತಿ ಅಡಿ ಹೋಗಲ್ಲ, ಅಂದರೆ ಹೋಗುತ್ತೆ, ಆದರೆ ಬೇಗ ಸತ್ತೋಗುತ್ತೆ, ತೊಂದರೆ ಇಲ್ಲ. ಅವ್ರೇನಾದ್ರು ಕನ್ಸ್ಟ್ರಕ್ಷನ್ ಬಂದರೆ ಈಸಿ ಇರುತ್ತೆ. ಆಮೇಲೆ ಅದು ಅಷ್ಟೊತ್ತಿಗೆ ಮಳೆಗಾಲ ಶುರು ಆಗೋದ್ಮೇಲೆ ತರಕಾರಿ ಹಾಕೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ನೀರಿನ ವ್ಯವಸ್ಥೆ ಮಾಡ್ಕೊಳೋದೇನು ಬೇಡ ಅವಾಗ. ಮಳೆಗಾಲ ತರಕಾರಿ ಎಲ್ಲ ಅವಾಗ ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಅದರದ್ದೆಲ್ಲ ಪ್ಲ್ಯಾನ್ ಮಾಡಬೇಕು. ಇದೊಂದು ಅಪ್ಡೇಟ್.